ನೌಕರ ಬಾಂಧವರೇ, ಈ ದಿನ ನಾವು 76ನೇ ವರ್ಷದ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ನಮ್ಮ ಉಪವಿಭಾಗ ಆವರಣದ ಕಚೇರಿ ಆವರಣದಲ್ಲಿ ಒಂದು ಗಣರಾಜ್ಯೋತ್ಸವ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ನೌಕರರ ಪರವಾಗಿ ಮತ್ತು ಎಲ್ಲರ ಪ್ರಾಥಮಿಕ ಸಮಿತಿ ಪರವಾಗಿ ನಮ್ಮ ಮನೋಜ್ ಸರ್ ಅವರ ಬಳಿ ಹೋಗಿ ಕೇಳ್ಕೊಂಡಾಗ ಅವರು ಭಾಳ ಸಂತೋಷದಿಂದ ಒಪ್ಕೊಂಡು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ನಡೆಸ್ಕೊಡ್ತೀನಿ ಅಂತ ಈ ಒಂದು ಸಭೆಗೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಒಂದು ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಬಳಗಾರ್ ಸಾಹೇಬರು ನಿಮ್ಮವಾಣಿ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಹಿರಿಯ ಕಾಂಟ್ರಾಕ್ಟರ್ ಆದಂಥ ದಾಸ್ ಅವರು ಸಹ ಹೋಗಿ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ರಾಜ್ಯದ ನಾವು ಕವಿಪ್ರಾಣಿನಿ ನೌಕರರ ಸಂಘದ 659ನ ಸಹ ಕಾರ್ಯದರ್ಶಿಗಳಾದ ಶ್ರೀ ಶಿವಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಸಹಾಯಕ ಇಂಜಿನಿಯರ್ ಆದಂಥ ಅಮಿತ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಪಾಂಡುರಂಗನಗರ ಶಾಖೆಯ ಸಹಾಯಕ ಇಂಜಿನಿಯರ್ ಆದಂಥ ಶ್ರೀ ಗುರುಮೂರ್ತಿ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಉಪವಿಭಾಗದ ಸಹಾಯಕ ಲೆಕ್ಕಾಧಿಕಾರಿಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಕಿರಿಯ ಇಂಜಿನಿಯರ್ಗಳಾದಂಥ ರಮೇಶ್ ಸರ್ ಅವರು, ನಾಗೇಶ್ ಸರ್ ಅವರು, ಮತ್ತು ಮುನ್ರಾಜ್ ಸರ್ ಅವರು, ಮತ್ತು ಮಂಜು ನಾಯಕ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಸಭೆಗೆ ಆಗಮಿಸಿದ ಎಲ್ಲ ನೌಕರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಮನೋಜ್ ಕುಮಾರ್ ಸರ್ ಅವ್ರ ಬಳಿ ಕೇಳ್ಕೊತಾ ಇದ್ದೀನಿ, ಅಧ್ಯಕ್ಷತೆ ವಹಿಸಿ. ಈಗ ಧ್ವಜಾರೋಹಣಕ್ಕೆ ನಮ್ಮ ಸ್ಥಳೀಯ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ದೇವರಾಜ್ ಅವರು ಮನೋಜ್ ಸರ್ ಅವರನ್ನ ವೇದಿಕೆಗೆ ಕರ್ಕೊಂಡ್ಬರ್ಬೇಕು ಅಂತ ಕೇಳ್ಕೊತೀನಿ. राष्ट्रगीत शुरू कर। जनगण मन अधिनायक जय हे भारत भाग्य विधाता गंगा विंध्य हिमाचल यमुना गंगा उज्ज्वल जलधि तरंगा तव शुभ नामे जाहे तव शुभाशिष माहे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय। ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಈ ದಿನ 76ನೇ ಗಣರಾಜ್ಯೋತ್ಸವದ ದಿನದಂದು ನಾವೆಲ್ಲ ಈ ಉಪವಿಭಾಗದ ಸಿಬ್ಬಂದಿ ಹಾಗೂ ನಿಮ್ಮವಾಣಿ ಸಂಪಾದಕರಾದ ನಮ್ಮ ಬಳೆಗಾರರು ಮತ್ತು ಹಿರಿಯರಾದಂಥ ದಾಸರವರು ಹಾಗೂ ಎಲ್ಲ ನಮ್ಮ ಸಹಾಯಕ ಇಂಜಿನಿಯರ್, ಕಿರಿಯ ಇಂಜಿನಿಯರ್ ಹಾಗೂ ಸಹಾಯಕ ಲೆಕ್ಕಾಧಿಕಾರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪವರ್ ಮ್ಯಾನ್ಗಳು, ಮೀಟ್ ರೀಡರ್ಗಳು ಎಲ್ಲರೂ ಆಗಮಿಸಿದ್ದೀರಾ. ತಮಗೆಲ್ಲ ಮತ್ತೊಮ್ಮೆ ಶುಭ ಕೋರುತ್ತಾ ಈ ಒಂದು ಗಣರಾಜ್ಯೋತ್ಸವ ದಿನದಂದು ನಮ್ಮ ರಾಷ್ಟ್ರವನ್ನು ನಾವು ನೆನಿಬೇಕು. ಪ್ರತಿ ದಿನ ನೆನಿಬೇಕು. ಆ್ಯಕ್ಚುಲಿ ನಮ್ಮ ಒಂದು ಏನು ಕಾನ್ಸ್ಟಿಟ್ಯೂಷನ್ ಇದೆ ಅದನ್ನು ನಾವು ಗೌರವಿಸಬೇಕು. ಪ್ರತಿದಿನ ನಮ್ಮ ಒಂದು ಜೀವನದಲ್ಲಿ ಒಂದು ನಮ್ಮ ಏನು ಹಾಕಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ರಾಷ್ಟ್ರಪಿತಗಳು ಅಥವಾ ಈ ಒಂದು ದೇಶಕ್ಕೆ ಬಲಿದಾನ ಮಾಡಿದಂಥ ಎಷ್ಟೋ ಜನಗಳನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವತ್ತೂ ಸಹ ನಮ್ಮ ಕಾರ್ಯದಲ್ಲಿ, ಕೆಲಸದಲ್ಲಿ ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೋರುತ್ತಾ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಪ್ರತಿದಿನ ಕಾರ್ಯದಲ್ಲಿ ಸುರಕ್ಷತೆಯಿಂದ ಕಾರ್ಯ ನಿರ್ವಹಿಸಿ ನಾವೇನು ಕೆಲಸ ಕಾರ್ಯನ ಮಾಡ್ತೀವಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की जय। बोलो भारत माता की वंदे वंदे।
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಪ್ರಕಾಶ್ ಬಳೆಗಾರ್ ಅಂತ. ಇವತ್ತು ಎಷ್ಟೊಂದು ಉಪವಿಭಾಗದಲ್ಲಿ ಈ ಗಣರಾಜ್ಯೋತ್ಸವ ಹಮ್ಮಿಕೊಂಡಂತಹ ಎಲ್ಲ ಅಧಿಕಾರಿಗಳಿಗೂ ಮತ್ತು ನೌಕರ ವರ್ಗಕ್ಕೆ ಅನಂತ ಕೋಟಿ ನಮನಗಳು. ತುಂಬ ಅದ್ಭುತ ಕಾರ್ಯಕ್ರಮ. ನಾವು ದೇಹನ ಎಷ್ಟು ಪ್ರೀತಿಸ್ತೀವೋ ಅದಕ್ಕಿಂತ ಹೆಚ್ಚಾಗಿ ದೇಶನ ಪ್ರೀತಿಸಬೇಕು. ದೇಶ ಇದ್ರೇ ನಾವು ಇವತ್ತಿಲ್ಲದೆ ಇರ್ಬೋದು, ಆದರೆ ದೇಶ ಅಜರಾಮರ, ಸಾವಿರಾರು ವರ್ಷಗಳಿಂದ ಇದೆ. ಮುಂದೆ ಸಾವಿರಾರು ವರ್ಷಗಳಾದರೂ ಈ ದೇಶ ಹೆಂಗಿರುತ್ತೆ. ನಾವು ನಮ್ಮ ದೇಹಕ್ಕಿಂತ ಹೆಚ್ಚಾಗಿ ದೇಶನ ಪ್ರೀತಿಸೋಣ. ದೇಶನ ಪ್ರೀತಿಸ್ತಾ ಜೊತೆಯಲ್ಲಿ ನಾವು ಮಾಡ್ತಿರುವಂಥ ಕೆಲಸನೂ ಸಹ ಅಷ್ಟೇ ಅಚ್ಚುಕಟ್ಟಾಗಿ ಪ್ರೀತಿಸೋಣ. ಯಾಕಂದರೆ ನಮ್ಗೆ ಇವತ್ತು ನಾವು ಒಬ್ಬ ಗುತ್ತಿಗೆದಾರರಾಗಿರ್ಬೋದು, ನೀವು ಒಬ್ಬ ನೌಕರರ ವರ್ಗ ಆಗಿರ್ಬೋದು, ನಿಮ್ಗೆಲ್ಲರಿಗೂ ಅನ್ನ ಕೊಡ್ತಿರೋದು ಬೆಸ್ಕಾಂ ಎನ್ನುವ ಮಹಾತಾಯಿ. ಎಲ್ಲರಿಗೂ ಎಷ್ಟೋ ಜನಕ್ಕೆ ಇವತ್ತು ಸಹಸ್ರಾರು ಜನಕ್ಕೆ ಇವತ್ತು ಅನ್ನ ಕೊಟ್ಟು, ನೀರು ಕೊಟ್ಟು, ಗಾಳಿ ಬೆಳಕು ಪ್ರತಿಯೊಂದನ್ನು ಕೊಡ್ತಾ ಇರೋದು ಈ ಬೆಸ್ಕಾಂ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಕಂಪನಿಯ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಿ ನಮ್ಮ ಜೀವನವನ್ನು ಕಟ್ಕೊತಾ ಇದ್ದೀವಿ ಅಂದರೆ ನಾವು ಈ ಕಂಪನಿಗೆ ಅತಿ ಹೆಚ್ಚಿನ ಋಣಿಗಳಾಗಿರೋಣ, ಅತಿ ಹೆಚ್ಚು ಪ್ರೀತಿಸೋಣ. ಕಂಪನಿನ ಯಾವುದೇ ಅಗೌರವಕ್ಕೆ ತಳ್ಳದೆ ಗೌರವದಿಂದ ನಡೆಸಿಕೊಳ್ಳುವಂತಹ ಪ್ರತಿಯೊಂದು ಪ್ರಯತ್ನದಲ್ಲೂ ನಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಪ್ರಯತ್ನ ಪ್ರತಿದಿನ ಪ್ರತಿಕ್ಷಣ ಇರಲೇಬೇಕು. ಅತಿ ಮುಖ್ಯವಾಗಿ ಪವರ್ ಮ್ಯಾನ್ಗಳು, ನೀವು ಈ ಕಂಪನಿಯ ಆಸ್ತಿ ಅನ್ನೋದನ್ನು ಮರಿಬೇಡಿ. ಆಸ್ತಿ ಒಂದ್ಸರಿ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ ಇದೆ, ಅದೆಲ್ಲ ಗೊತ್ತಿದೆ ಇವತ್ತು ಅಲ್ವಾ. ಹಂಗಾಗಿ ಜಾಗೃತೆನ ಯಾವತ್ತಿಗೂ ಮೈ ಮರಿಬೇಡಿ. ಅತಿ ಹೆಚ್ಚಾಗಿ ನಿಮ್ಮ ಹೆಲ್ಮೆಟ್ಗಳನ್ನ ಕಂಬ ಹತ್ತುವಾಗ ಬಿಡು ಏನಾಗಲ್ಲ 2 ನಿಮಿಷ ಕೆಲಸ ಮುಗಿಸ್ಕೊ ಬರ್ತೀನಿ ಅಂತ ಹತ್ಬೇಡಿ. ಯಾಕಂದರೆ ಕಾಲಿ ಜಾರಿ ಅಲ್ಲಿಂದ ಬಿದ್ದರೆ ನಿಮ್ಗೆ ನೇರವಾಗಿ ತಲೆಗೆ ಏಟಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಜಸ್ಟು ಬ್ರಿಗೇಡ್ ಸಿಗ್ನಲಲ್ಲಿ 2 ಪವರ್ ಮ್ಯಾನ್ಗಳು ವಿತೌಟ್ ಹೆಲ್ಮೆಟ್ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಹೆಲ್ಮೆಟ್ ಹಾಕ್ಸ್ಬಿಟ್ಟು ಬಂದಿದ್ದೀನಿ. ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಹೇಳ್ತೀವಿ, ಆದರೆ ನಿಮ್ಮ ಕಣ್ಣಿಗೆ ನಿಮಗೆ ಅನಿಸ್ತಾ ಇರಬೇಕು ನಾನು ಸೇಫ್ಟಿ ಯೂಸ್ ಮಾಡಬೇಕು ಅಂತ. ದಯವಿಟ್ಟು ಇದನ್ನು ಮನಗಂಡು ಪ್ರತಿದಿನ ಸೇಫ್ಟಿನ ಯೂಸ್ ಮಾಡಿ. ನಿಮ್ಮ ಆಫೀಸ್ಗಳನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಆಮೇಲೆ ಪ್ರತಿಯೊಬ್ಬರು ID ಕಾರ್ಡ್ಗಳನ್ನ ಹಾಕ್ಬೇಕು ಕಂಪಲ್ಸರಿ. ಕಂಪನಿ ರೂಲ್ ಇದೆ, ನಮ್ಮದೇನು ರೂಲ್ ಅಲ್ಲ. ಪ್ರತಿಯೊಬ್ಬರು ID ಕಾರ್ಡ್ ಹಾಕಿ ಡಿಸಿಪ್ಲಿನ್ ಆಗಿ ಬಟ್ಟೆ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಜೀವಿಸಿ ಈ ಭೂಮಿಯಿಂದ ಹೋಗಬೇಕು. ನಾವೆಲ್ಲರೂ ಆ ಪ್ರಯತ್ನದಲ್ಲಿರೋಣ. ಇವತ್ತು ಈ 76ನೇ ಗಣರಾಜ್ಯೋತ್ಸವಕ್ಕೆ ಇಲ್ಲೆಲ್ಲ ನೆರೆದಿರ್ತಂಥ ಮತ್ತು ಅಧ್ಯಕ್ಷತೆ ವಹಿಸಿದಂಥ ಮನೋಜ್ ಸರ್ಗೆ, ಎಲ್ಲರಿಗೂ ಇಡೀ ವಿಶ್ವಕ್ಕೆ ಈ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಈ ಗಣರಾಜ್ಯೋತ್ಸವ ಎಲ್ಲರ ಜೀವನದಲ್ಲಿ ಬಾಳು ಬೆಳಕು ಬಂಗಾರ ಆಗಲಿ ಅಂತ ಬಯಸ್ತಾ, ಈ 76ನೇ ಗಣರಾಜ್ಯೋತ್ಸವ ಆಚರಿಸೋದಕ್ಕೆ ಸಾಕ್ಷಿಗಳಾದಂಥ ನಾವೆಲ್ಲರೂ ಪುಣ್ಯವಂತರು. ಈ ಒಂದು ಗಣರಾಜ್ಯೋತ್ಸವ ಆಚರಿಸೋದಕ್ಕೆ ಅವತ್ತು ಕೇವಲ ಉಪವಾಸವೋ ಅಥವಾ ಕೇವಲ ಸತ್ಯಾಗ್ರಹಗಳಿಂದಾಗಿಲ್ಲ, ರಕ್ತ ಹರಿಸಿದ ಪ್ರತಿ ದೇಹದಿಂದ ರಕ್ತ ಹರಿಸಿದ್ರಲ್ಲ ಅವತ್ತು, ತಮ್ಮ ಜೀವ ಮುಡುಪಾಗಿಟ್ಟು ತಮ್ಮ ಜೀವನ ದಾನ ಮಾಡೋರಲ್ಲ, ಅವ್ರನ್ನ ಸ್ಮರಿಸಲೇಬೇಕು ನಾವೆಲ್ಲರೂ. ಅವರೆಲ್ಲರಿಗೂ ಶುಭವಾಗಲಿ. ಅವರು ನಮ್ಗೆ ಇವತ್ತೊಂದು ಸ್ವಾತಂತ್ರ್ಯ ತಂದುಕೊಟ್ಟು ಗಣರಾಜ್ಯೋತ್ಸವ ಆಚರಿಸೋಕ್ಕೆ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಆ ಮಹನೀಯರಿಗೆ ನಮಿಸುತ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ನಿಮ್ಮೆಲ್ಲರಿಗೂ ನಮಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಇಡೀ ಭಾರತಾದ್ಯಂತ ಈ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಷ್ಟೊಂದು ಉಪವಿಭಾಗದಿಂದ ನಾವು ಆಚರಣೆ ಮಾಡ್ತಕ್ಕಂಥ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತೈತೆ. ಹಾಗಾಗಿ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಅಂದರೆ ಇದಕ್ಕಿಂತ ನಮ್ಮ ಸ್ವಾತಂತ್ರ್ಯ ಬರ್ತಕ್ಕಂಥ ಮುಂಚೆ ನಮ್ಮನ್ನು ಆಳ್ತಕ್ಕಂಥವ್ರು ಬ್ರಿಟಿಷರವರು ಭಾಳ ದಬ್ಬಾಳಿಕೆಯಿಂದ ಅಟ್ಟಹಾಸದಿಂದ ಮೆರೆಸ್ತಾ ಇದ್ರು. ಯಾವುದೇ ರೀತಿ ಕಾನೂನು ಕಟ್ಟಳೆ ಇಲ್ಲ. ಅವ್ರು ಹೇಳಿದ್ದೇ ಒಂದು ವಾಕ್ಯ ಆಗಿರ್ತಕ್ಕಂಥ ಅಂತಹ ಒಂದು ಸಾಮ್ರಾಜ್ಯವನ್ನು ಬಿಡಿಸಿರ್ತಕ್ಕಂಥದ್ದು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕ ಅನೇಕ ಮಹನೀಯರನ್ನ ಇವತ್ತು ನೆನಪು ಮಾಡ್ಕೊಳ್ಬೇಕು. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಆಮೇಲೆ ಸುಭಾಷ್ ಚಂದ್ರ ಬೋಸ್, ತ್ಯಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮತ್ತು ರಾಂಡೆ, ಮತ್ತು ಬಿಪಿನ ಚಂದ್ರ ಪಾಲ್, ಇವರೆಲ್ಲರೂ ಸಹ ಒಂದು ಪರಿಶ್ರಮ. ಆಮೇಲೆ ಭಗತ್ ಸಿಂಗು, ಇವರೆಲ್ಲರೂ ಸಹ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿ, ಇವರೆಲ್ಲರೂ ಭಾಳಷ್ಟು ಶ್ರಮವನ್ನು ವಹಿಸ್ತಕ್ಕಂಥದ್ದು ನಾವು ಒಂದು ಇವತ್ತಿನ ದಿನದಲ್ಲಿ ನೆನೆಸ್ಕೊಳ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಒಂದು ನಮಗೆ ಭಾಳಷ್ಟು ಅನುಕೂಲ ಆಗಿದೆ. ಈಗ 76ನೇ ಗಣರಾಜ್ಯೋತ್ಸವವನ್ನು ದೇಶಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ. ಅದು ನಾವೆಲ್ಲರೂ ಧನ್ಯವಾದ ಇರಬೇಕು. ನೋಡಿ, ಪವರ್ ಮ್ಯಾನ್ಗಳು ಜನರಲ್ ಆಗಿ ತಿಳ್ಕೊಳ್ಳೋದೇನಂದ್ರೆ, ನಾವು ಡಿ ಕ್ಯಾಟಗರಿ, ನಾವಿಷ್ಟೇ, ನಾವು ಹಿಂಗೆ ಇರಬೇಕು, ಇದೇ ಬಟ್ಟೆ ಹಾಕೋಬೇಕು, ನಾವು ಇದೇ ಕ್ಲಾಸು, ಈ ಥರ ಕ್ಲಾಸ್ ವೈಸು ಡಿವೈಡ್ ಮಾಡ್ಕೊಬಿಟ್ಟಿದ್ದೀರ. ಅಲ್ಲ ನೋಡಿ, ಎಂಥ ಅದ್ಭುತ ಮಾತುಗಳನ್ನ ಹೇಳಿದ್ರು ಅಂದರೆ, ಸಂವಿಧಾನ ಓದೋರು ಈ ಮಾತುಗಳು ಹೇಳಲ್ಲ. ನಮ್ಮಲ್ಲಿ ಪವರ್ ಮ್ಯಾನ್ಗಳಿಗೆ ಅವ್ರದ್ದೇ ಆದ ವಿಶಿಷ್ಟವಾದ ಪವರ್ ಇದೆ.
ಆದ್ರೆ ಅವ್ರನ್ನ ಗುರ್ತಿಸುವುದೋ ಅಥವಾ ಅವ್ರ ಹೊರಗಡೆ ಬರೋದು ನಡೀತಾ ಇಲ್ಲ. ನಾನು ಎಷ್ಟೋ ಪವರ್ಮ್ಯಾನ್ಗಳಿಗೆ ಹೇಳ್ತೀನಿ ಬನ್ನಿ ಮಾತಾಡೋಣ ಬನ್ನಿ ಅಂತ, ಅದು ಯಾಕೆ ಹಿಂದೇಟ್ ಆಗ್ತಾರೋ ಅದು ಏನು ಪ್ರಾಬ್ಲಮೋ ನನ್ಗೆ ಗೊತ್ತಿಲ್ಲ. ಸರ್, ಹಿರಿಯ ಅಧಿಕಾರಿಗಳು ಏನಾದ್ರು ನೀವು ಕ್ರಮ ಕೈಗೊಳ್ತೀರ ಅನ್ನೋ ಭಯ ಇದೆಯಾ? ಏನಿಲ್ಲ, ವಾಕ್ ಏನಿಲ್ಲ. ಸ್ವಾತಂತ್ರ್ಯ ಅಲ್ವಾ ಸರ್? ವಾಕ್ ಸ್ವಾತಂತ್ರ್ಯ ಇದೆ, ಆದ್ರೆ ವಾಕ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ಪವರ್ ಮ್ಯಾನ್ಗಳು ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಅದ್ಭುತ ಕಲೆಗಳಿದೆ, ಹೊರಗಡೆ ಬನ್ನಿ ದಯವಿಟ್ಟು. ತಪ್ಪೇನಿಲ್ಲ, ನೀವು ಅಣ್ಣ ಹೇಳ್ದಂಗೆ ಸಂವಿಧಾನ ವಿರೋಧ ಚಟುವಟಿಕೆಗಳನ್ನೇನು ಮಾಡ್ತಾ ಇಲ್ಲ. ಸಹಜವಾಗಿ ನಿಮ್ಮಲ್ಲೂ ಕಲೆ ಇದೆ. ಇವಾಗ ಎಷ್ಟೋ ಜನ ಉತ್ತರ ಕರ್ನಾಟಕದ ಕೆಲವು ಸಾಹಿತಿಗಳು, ಪವರ್ ಮ್ಯಾನ್ಗಳು, ಜೈಗಳಾದವರು ಕವಿತೆಗಳು ಬರೀತಾ ಇದ್ದಾರೆ, ಬುಕ್ಗಳು ಬರೀತಾ ಇದ್ದಾರೆ. ನಿಮ್ಮಲ್ಲೇ ಒಬ್ರು ಅವ್ರು ಲೈನ್ ಮ್ಯಾನ್ ಆಗಿದ್ರು, ರವಿ ಅಂಬುಜಾ ಅಂತ, ಹುಬ್ಳಿಯವರು, ಎಸ್ಕಾಂ ಅವರು, ಮಾರ್ಗದಾಳು ಅಂತ ಹೇಳಿ ಒಂದು ಪುಸ್ತಕ ಬರೀ, ಅದ್ಭುತ ಪುಸ್ತಕ. ದಯವಿಟ್ಟು ಓದಿ ಆ ಪುಸ್ತಕ ತಗೊಂಡು. ನಿಮ್ಗೆ ಅನ್ಸುತ್ತೆ ಹೌದಪ್ಪ ನಮ್ಮ ಪವರ್ ಮ್ಯಾನ್ ಈ ತರ ಬರೀಬಹುದಾ, ಇಷ್ಟು ಅದ್ಭುತ ಸಾಹಿತಿ ಇದಾನ ನಮ್ಮ ಪವರ್ ಮ್ಯಾನ್ ಅಂತ. ನಿಮ್ಮಲ್ಲಿ ಅದ್ಭುತ ಕಲೆಗಳು ಇದೆ, ನಿಮ್ಗೆ ಯಾಕೋ ಹೊರಗಡೆ ಬರಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅಣ್ಣ ನಿಜವಾಗ್ಲೂ ಖುಷಿ ಆಯ್ತು, ಒಬ್ಬ ಪವರ್ ಮ್ಯಾನ್ ಆಗಿ ಇಷ್ಟು ಅದ್ಭುತವಾಗಿ ಮಾತಾಡಿರೋದು. ನೀವು ನಿಮ್ಮ ಕಿರಿಯರು ಯಾರಿದ್ದಾರೆ ಪವರ್ ಮ್ಯಾನ್ಗಳು, ಅವ್ರಿಗೆಲ್ಲ ಗೈಡ್ಲೈನ್ಸ್ ಕೊಡಿ. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನೀವು ಇನ್ನೊಂದು ಮಾತಾಡಿದ್ರಿ, ಪ್ರತಿಯೊಬ್ಬರು ಸಂವಿಧಾನ ತಿಳ್ಕೋಬೇಕು. ನಿಜ, ಸಂವಿಧಾನನೇ ತಿಳ್ಕೊಳ್ಳಿದಂಗೆ ಎಲ್ಲರೂ ಕಾನೂನುಗಳು ಮಾತಾಡ್ತೀವಿ, ಅದಲ್ಲ. ಪ್ರತಿಯೊಬ್ಬರು ಸಂವಿಧಾನ ತಿಳ್ಕೋಬೇಕು. ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಈ ವೇದಿಕೆ, ಇವ್ರು ಮಾತಾಡೋದಕ್ಕೆ ವೇದಿಕೆ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹೆಲ್ಮೆಟ್, ಲೈನ್ ಟೆಸ್ಟರ್, ಕಟಿಂಗ್ ಪ್ಲೇಯರ್, ಹ್ಯಾಂಡ್ ಗ್ಲೌಸ್, ಅರ್ಥಿಂಗ್ ರಾಡ್ ಇತ್ಯಾದಿ ಉಪಕರಣಗಳನ್ನು ಬಳಸುತ್ತೇವೆ. ಮತ್ತು ನಂತರ ಸಹ ಪವರ್ ಮ್ಯಾನ್ಗಳು ಬಳಸುವಂತೆ ಉತ್ತೇಜಿಸುತ್ತೇನೆ. ಹಾಗೂ ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ನನ್ನ ಕುಟುಂಬವನ್ನು ಹಾಗೂ ನನ್ನ ಕಂಪನಿಯನ್ನು ಅಪಘಾತರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ಸುರಕ್ಷತೆ ಪ್ರತಿದಿನ ಇರಬೇಕು, ಒಂದು ದಿವಸ ಅಲ್ಲ, ಪ್ರತಿದಿನ. ಇವತ್ತು ಕಾನ್ಸ್ಟಿಟ್ಯೂಷನಲ್ ಡೇ ದಿವಸ ನೀವು ಒಂದು ಓಟ್ ತಗೊಂಡಿದ್ದೀರಾ. ನಿಮ್ಮ ಪ್ರತಿದಿನದ ಕಾರ್ಯದಲ್ಲಿ ಸುರಕ್ಷತಾ ಸಾಧನಗಳನ್ನು ಕಂಪಲ್ಸರಿಯಾಗಿ ಬಳಸಬೇಕು. ಯಾವುದೇ ರೀತಿಯಾದಂಥ ದೋಷಗಳು ಕಂಡು ಬರಬಾರ್ದು. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಉಪವಿಭಾಗದ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಸಣ್ಣ ಒಂದು ಘಟನೆ ಕೂಡ ನಡಿಬಾರ್ದು ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸುರಕ್ಷತೆಯಿಂದ ಕಾರ್ಯನಿರ್ವಹಿಸ್ರಿ, ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ರಿ. ಮಾಪಕ ಓದುಗರು ತಮ್ಮ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸ್ರಿ. ನೀವು ಐಡಿಯಾ ಔಟ್ಸೋರ್ಸ್ನವರು ಅಂತ ನೀವು ಕೂಡ ಏನು ಇದು ಮಾಡ್ಕೋಬೇಡಿ. ನೀವು ಕೂಡ ನಮ್ಮ ಪಾರ್ಟ್ ಆಫ್ ಅವರ್ ಕಂಪನಿ, ನಿಮಗೂ ಕೂಡ ಜವಾಬ್ದಾರಿ ಇದೆ. ನೀವು ಕೂಡ ಒಳ್ಳೆಯ ಕೆಲಸ ನಿರ್ವಹಿಸಿ ನೀವು ಒಳ್ಳೆಯ ಹೆಸರು ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಒಂದು ಕರೆ ಕೊಡುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಯಪ್ರಕಾಶ್ ಬಳೆಗಾರ್ ಅವರು ಬಂದಿದ್ದಾರೆ, ಅವರ ರಿಪೋರ್ಟರ್ ಆದಂಥ ವಾಸು ಅವರು ಬಂದಿದ್ದಾರೆ, ಹಾಗೂ ಎಲ್ಲ ಸಿಬ್ಬಂದಿಯವರಿಗೂ ಮತ್ತೊಮ್ಮೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ವಂದನಾರ್ಪಣೆ. ಎಲ್ಲರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂಥ ಈ ಸಭೆಯ ಅಧ್ಯಕ್ಷರಾದಂಥ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂಥ ಮನೋಜ್ ಕುಮಾರ್ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ವಾಹಿನಿಯ ಸಂಸ್ಥಾಪಕ ವರದಿಗಾರರಾದಂಥ ಬಳಿಗಾರ್ ಸಾರ್ ಬಂದು ನಮ್ಮೆಲ್ಲ ಲೈನ್ಮನ್ಗಳಿಗೂ ಯಾವ ರೀತಿ ಕೆಲಸ ಮಾಡಬೇಕು, ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಅಂತ ತುಂಬ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ತಮ್ಮ ಪ್ರಾಣನ ಉಳಿಸ್ಕೊಂಡು ತಮ್ಮ ಕುಟುಂಬಕ್ಕೋಸ್ಕರ ಕೆಲಸ ಮಾಡಬೇಕು. ನಮ್ಮ ಈ ಸಂಸ್ಥೆಗೆ ನಮ್ಮ ಲೈನ್ಮನ್ಗಳು ಒಂದು ಆಸ್ತಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆವಾಗ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ನಮ್ಮ ಉಪವಿಭಾಗದ ಸಹಾಯಕ ಇಂಜಿನಿಯರ್, ಕಿರಿಯ ಇಂಜಿನಿಯರ್
ಹಾಗೂ ಎಲ್ಲ ನಮ್ಮ ನೌಕರ ಬಾಂಧವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ.